ಚನ್ನಗಿರಿಯಲ್ಲಿ ಆದಿಲ್ ಸಾವು ಹಾಗೂ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ ವಿಚಾರವಾಗಿ ಇಂದು ಎಡಿಜಿಪಿ ಹಿತೇಂದ್ರ ಚನ್ನಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರಕರಣ ಸಂಬಂಧ ನಮಗೆ ಸಿಕ್ಕಿರುವ ವಿಡಿಯೋ ಆಧರಿಸಿ 30 ಮಂದಿಯನ್ನ ಬಂಧಿಸಿದ್ದೇವೆ. ಇನ್ನ 108 ಜನರ ಗುರುತು ಸಿಕ್ಕಿದ್ದು ಬಂಧಿಸುವ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಹಾಗೆಯೇ ವಿಡಿಯೋದಲ್ಲಿ ಇಲ್ಲದವರನ್ನ ಬಂಧಿಸುವುದಿಲ್ಲ. ಯಾರೂ ಭಯಪಡುವಂತ ಅವಶ್ಯಕತೆ ಇಲ್ಲ. ಹಾಗೆಯೇ ಲಾಕಪ್ ಡೆತ್ ಬಗ್ಗೆ ಈಗಾಗಲೇ 2 ಪೊಲೀಸರನ್ನ ಅಮಾನತು ಮಾಡಲಾಗಿದ್ದು, ಪ್ರಕರಣವನ್ನ ಸಿಐಡಿಗೆ ವಹಿಸಿರುವುದರ ಕಾರಣದಿಂದಾಗಿ ವರದಿ ಬಂದ ಬಳಿಕವೇ ಸತ್ಯಾಂಶ ಗೊತ್ತಾಗಲಿದೆ ಅಂತ ಹೇಳಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಚನ್ನಗಿರಿ ತಾಲೂಕಲ್ಲಿ ನಲ್ಲೂರು, ಕೆರಬಿಡ್ಚಿ, ಚನ್ನಗಿರಿ ಪಟ್ಟಣ ಇಲ್ಲಿ ಎಲ್ಲ ಅನ್ಯ ಕೋಮ್ನವರು ಸರ್. ಒಂದು ಕೋಮ್ನವರು ಎದುರಿ ಊರು ಬಿಟ್ಟು ಹೋಗಿದ್ದಾರೆ ಸರ್. ಅವರು ತಂದೆ ತಾಯಿಗಳು ಬಟ್ಟೆ ಕೊಡ ಅಂತ ಕೆಲಸ ಮಾಡ್ತಾರೆ. ಅವರು ಎಲ್ಲೆಲ್ಲಿದರಲ್ಲಿ ಹೋಗಿ ಕೊಡ ಅಂತ ಮಾಡ್ತಾರೆ. ಇನ್ನು ಎಷ್ಟು ದಿವಸ ಕಾರ್ಯಾಚರಣೆ ನಡೆಸ್ತಾರೆ ಸರ್? ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಕಲ್ಲು ಹೊಡೆಯೋ ಪ್ರಕರಣ ಅಂತ ಹೇಳಿದ್ವಿ. ಅದರಲ್ಲಿ ವಿಡಿಯೋ ಸಾಕ್ಷ್ಯಾಧಾರ ನೋಡಿಕೊಂಡು ನಾವು ಅವರಿಗೆ ಐಡೆಂಟಿಫೈ ಮಾಡಿ ಅವರಿಗೆ ಮುಂದಿನ ಕಾನೂನು ಕ್ರಮ ವ್ಯವಸ್ಥೆ ಮಾಡ್ತೀವಿ. ಅಷ್ಟೇ ದಿವಸ ಆಗುತ್ತೆ ಅಂತ ಅದನ್ನ ಲಿಮಿಟ್ ಕೊಡೋಕ್ಕೆ ಬರೋದಿಲ್ಲ. ಬಟ್ ಯಾರ್ಯಾರ ಮೇಲೆ ನಮ್ಮಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವಿಡಿಯೋ ಅಥವಾ ಫೋಟೋ ಸಾಕ್ಷ್ಯಾಧಾರ ಇದೆ ಅವ್ರನ್ನ ಕ್ರಮ ತರಿಸ್ತೀವಿ. ಉಳಿದವರು ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಅವರು ಯಾರು ನಿರಪರಾಧಿಗಳಿದ್ದಾರೆ, ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಸರ್. ಈ ಪ್ರಕರಣವನ್ನು ಸಿಐಡಿಗೆ ಈಗ ತನಿಖೆ ನಡೀತಾ ಇದೆ. ಈಗ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಬೇರೆ ಅಧಿಕಾರಿಗಳು ಬಂದಿದ್ದಾರೆ. ಅದನ್ನು ನಾವು ಸಿಐಡಿ ಕೊಡಬೇಕಾದಂಥ ಅವಶ್ಯಕತೆ ಇದ್ದರೆ ಕೊಡ್ತೀವಿ. ಅದೇನು ತೊಂದರೆ ಇಲ್ಲ. ಈಗ ಆಲ್ರೆಡಿ ಬೇರೆ ಅಧಿಕಾರಿಗಳು ತನಿಖೆ ಮಾಡ್ತಾ ಇರೋದ್ರಿಂದ ಮತ್ತು ಆಲ್ರೆಡಿ ಮೃತಪಟ್ಟ ಪ್ರಕರಣ ಆಲ್ರೆಡಿ ಸಿಐಡಿ ತನಿಖೆಯಲ್ಲಿರೋದ್ರಿಂದ ನೋಡೋಣ ಏನಾಗುತ್ತೆ ಸರ್. ರಾಜ್ಯದಲ್ಲಿ ಠಾಣೆ ಮೇಲೆ ಹಲ್ಲೆ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಪೊಲೀಸ್ ಮೊನ್ನೆ ಕಳೆದ ಒಂದು 3 ದಿನದ ಕೆಳಗಡೆ ಶೃಂಗೇರಿಯಲ್ಲಿ ಒಬ್ಬ ಪೊಲೀಸ್ ಪೇದೆ ಮೇಲೂ ಸಹ, ಅಂದರೆ ಬೆಂಗಳೂರಿಂದ ಬಂದಂಥ ಪೊಲೀಸ್ ಪೇದೆ ಮೇಲೆ ಸಹ ಹಲ್ಲೆ ಆಯ್ತು. ಆ ಘಟನೆ ಬೇರೆ, ಈ ಘಟನೆ ಬೇರೆ. ಆ ಘಟನೆಯಲ್ಲಿ ಅದು ಅವರು ಯಾರು ಮೋಟರ್ ಸೈಕಲ್ ಅಡ್ಡ ನಿಲ್ಲಿಸಿದ್ದಾರೆ ಅಂತ ಹೇಳಿ ಭಾಗವಾದ ಆಗಿ ಅದು ಏನೋ ಅದು ಕಾನ್ಸ್ಟೇಬಲ್ ಕೂಡ ಮಸ್ತಿಲಿದ್ರು. ಅವ್ರು ಯಾರು ಗೊತ್ತಾಗಿಲ್ಲ ಅವ್ರು ಕಾನ್ಸ್ಟೇಬಲ್ ಅಂತ. ಅದಾಗಿದೆ ಬಿಟ್ಟರೆ ಅದು ಉದ್ದೇಶಪೂರ್ವಕವಾಗಿ ಪೊಲೀಸ್ ಮೇಲೆ ಹಲ್ಲೆ ಅಂತೇಳಿ ಅದನ್ನು ನಾವು ಗಣನೆ ತೊಗೊತಾರೆ ಶೃಂಗೇರಿಯಿಂದ. ಬಟ್ ಇದು ಸ್ಟೇಷನಲ್ಲೇ ಡೆಡ್ ಬಾಡಿ ಡೆತ್ ಆಗಿದ್ದನ್ನು ಕಂಡಾಗ ಸ್ವಲ್ಪ ಸಾರ್ವಜನಿಕರಿಗೆ ಗಾಬರಿ ಆಗೋದು, ಆಘಾತ ಆಗೋದು ಸಹಜ. ಕ್ರೌಡು ಸೇರೋದು ಸಹಜ, ಅದರಲ್ಲೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಅದು ಯಾಕೆ ಕೈ ಮೀರಿ ಹೋಗಿ ಅದು ಕಲ್ಲು ತೂರಾಟ ಆಗೋಂಥ ಪ್ರಕರಣ ಬಂತು, ಅದನ್ನು ಯಾವ ರೀತಿ ಟ್ರಿಗರ್ ಆಯಿತು, ಯಾರು ಅದರಲ್ಲೇನಾದ್ರು ಪಿತೂರಿ ಇದೆಯಾ, ಕಾನ್ಸ್ಪಿರಸಿ ಇದೆಯಾ, ಯಾರಾದರೂ ಸಮಾಜಘಾತಕ ಶಕ್ತಿಗಳಿದ್ದಾವೆ, ಅದು ಸ್ವಲ್ಪ ತನಿಖೆ ಆಗ್ಬೋದು. ಅಲ್ಲ ಸರ್, ಈಗ 7 ಗಾಡಿ ನಿಮ್ಮ ಪೊಲೀಸ್ ಇಲಾಖೆ 7 ವಾಹನ ಜಖಮ್ ಮಾಡಿದ್ದಾವೆ. CPI ಮತ್ತು DSP ಆಫೀಸು ಈ ಸ್ಟೇಷನ್ ಜಖಮ್ ಮಾಡಿದೆ ಸರ್. ಅದು ಆಸ್ತಿನ ಅವ್ರು ಬಿಟ್ಕೊಳತ್ತಂತೀರ, ಯಾವ ಥರ ರಿಕವರಿ ಮಾಡ್ತೀರಿ ಸರ್? ಇಲ್ಲ, ಅದು ಕಾನೂನಲ್ಲಿ ಏನು ಅವಕಾಶ ಇದೆ, ಅದು ಯಾರಿಂದ ಗಲಾಟೆ ಆಗಿದೆ ಅವ್ರಿಗೆ ರಿಕವರ್ ಮಾಡೋದನ್ನು ಏನು ಒಂದು ಕಾನೂನು ಇದೆ. ಅದು ಚಾರ್ಜ್ ಶೀಟ್